ಭೂಲೋಕದ ಸ್ವರ್ಗ, ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವಂತಹ ಬರದನಾಡು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ 2ನೇ ದಿನ ಇವತ್ತು ಅದ್ದೂರಿಯಾಗಿ ನಡೀತಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಏನು ಲಕ್ಷಾಂತರ ಭಕ್ತರು ಬರ್ತಾರೆ, ಆ ಭಕ್ತರಿಗೆ ಇಲ್ಲಿ ವಿಶೇಷವಾದಂಥ ಪ್ರಸಾದ ಕೂಡ ಇರುತ್ತೆ, ಮಹಾಪ್ರಸಾದ. 2ನೇ ದಿನ ಅಂದರೆ ಮಹಾಪ್ರಸಾದದ 2ನೇ ದಿನ ಇವತ್ತು ಉತ್ತರ ಕರ್ನಾಟಕದಲ್ಲಿರುವಂತಹ ವಿಶೇಷ ಒಂದು ಅಡುಗೆ, ಅದು ಮಿರ್ಚಿ ಬಜ್ಜಿನ ನೀವು ಕೇಳಿರ್ಬೋದು. ಇವತ್ತು ಈ ಒಂದು ಬರುವಂಥ ಭಕ್ತರಿಗೆ ಒಂದು ಮಿರ್ಚಿ ಸವಿಯಲು ಇವತ್ತು ಇಲ್ಲಿ ಮಿರ್ಚಿ ಬಜ್ಜಿಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಈಗಾಗಲೇ ಮಹಿಳೆಯರು ಬೆಳಗ್ಗೆಲಿಂದ ಈ ಒಂದು ಮಿರ್ಚಿ ಬಜ್ಜಿಗಾಗಿ ಇಲ್ಲಿ ಒಂದು ಮೆಣಸಿನಕಾಯಿ, ಏನು ನಾವು ನಮ್ಮ ಭಾಗದ ಒಂದು ಮೆಣಸಿನಕಾಯಿ ಇದೆ, ಆ ಮೆಣಸಿನಕಾಯನ್ನು ಅದನ್ನು ಒಂದು ರೆಡಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಸಾಕಷ್ಟು ಮಹಿಳೆಯರು ಇದರಲ್ಲಿ ಭಾಗವಹಿಸಿರುವಂಥದ್ದು. ಸೊ ಲಕ್ಷಾಂತರ ಭಕ್ತರು, ಸುಮಾರು ಏನಿಲ್ಲ ಅಂದರೂ ನಿನ್ನೆ ಒಂದು ಮಹಾರಥೋತ್ಸವಕ್ಕೆ, ಸಂಜೆ ನಡೆದ ಮಹಾರಥೋತ್ಸವಕ್ಕೆ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನರು ಒಂದು ರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದರು. ಸುಮಾರು 15 ದಿನಗಳ ಕಾಲ ನಡೆಯುವಂಥ ಈ ಪ್ರಸಾದ, ಮಹಾಪ್ರಸಾದಕ್ಕೆ ದಿನಕ್ಕೊಂದು ತಿನಿಸು ಭಕ್ತರಿಗೆ ನೀಡಲಾಗುತ್ತದೆ. ಅಂದರೆ ರಥೋತ್ಸವದ 2ನೇ ದಿನ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ತಿನಿಸು ಮಿರ್ಚಿ ಬಜ್ಜಿಯನ್ನು ಏನು ಭಕ್ತರಿಗೆ ಸವಿಯಲು ನೀಡಲಾಗುತ್ತದೆ. ನೀವು ನೋಡ್ಬೋದು, ಇಲ್ಲಿ ಒಂದು ಅಂದರೆ ಸಾಕಷ್ಟು ಬಾಣಸಿಗರು ಸೇರಿ ಈ ಒಂದು ಮಿರ್ಚಿಯನ್ನು ತಯಾರು ಮಾಡ್ತಾರೆ. ಒಂದು ಸಿಸ್ಟಮೆಟಿಕ್ ಆಗಿ, ಅಂದರೆ ಯಾವುದೇ ರೀತಿಯಾಗಿ ಜನರಿಗೆ ತೊಂದರೆ ಆಗಲಾರ್ದಂಗೆ ಸಿಸ್ಟಮೆಟಿಕ್ ಆಗಿ ಇಲ್ಲಿ ತಯಾರು ಮಾಡುವಂಥದ್ದು. ಈಗ ನೋಡ್ಬೋದು ನೀವು, ಇಲ್ಲಿ ಒಂದು ಕಡೆ ಹಿಟ್ಟನ್ನು ಸಂಪೂರ್ಣವಾಗಿ ಅಂದರೆ ಅದನ್ನು ಕಲಿಸುವಂಥದ್ದು, ಯಾವುದೇ ರೀತಿಯಲ್ಲಿ ಅಲ್ಲಿ ಯಾವುದೇ ಏನೇ ಒಂದು ಹಳ್ಳಾಗಲಿ ಅದಾಗಲಿ ಬರಲಾರ್ದಂಗೆ ಅದನ್ನು ಕಲಿಸುವಂಥದ್ದು. ಮತ್ತು ಒಂದು ಕಡೆ ನೋಡ್ತಿರ್ಬೋದು ನೀವು, ಒಂದು ಹಿಟ್ಟಿನ ಒಂದು ಚೀಲದ ರಾಶಿಗಳನ್ನು ಇರ್ಬೋದು. ಅಂದರೆ ಸುಮಾರು ಇಲ್ಲಿ ಬರುವಂಥ ಲಕ್ಷಾಂತರ ಭಕ್ತರಿಗೆ ಕ್ವಿಂಟಲ್ ಗಟ್ಟಲೆ ಹಿಟ್ಟು ಬಳಕೆ ಆಗುತ್ತೆ. ಮತ್ತು ಅದೇ ರೀತಿ ಒಂದು ಮೆಣಸಿನಕಾಯಿಯನ್ನು ಕೂಡ ಜಾಸ್ತಿ ತರಲಾಗುತ್ತೆ. ಈಗೆಲ್ಲ ನೀವು ನೋಡ್ಬೋದು, ಇಲ್ಲಿ ಈಗ ಮಿರ್ಚಿಗಳನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾ ಇದೆ ಅಂದರೆ, ಇಲ್ಲಿ ನಿಮಗೆ ಈ ಒಂದು ಸ್ಥಾನದಲ್ಲಿ ನಮಗೆ ಇಲ್ಲಿ ಭಾವೈಕ್ಯತೆನ ನಾವು ಕಾಣ್ಬೋದು. ಇಲ್ಲಿ ಯಾವುದೇ ಧರ್ಮ, ಜಾತಿ ಇದು ಎಲ್ಲವನ್ನು ತೊರೆದು ಇಲ್ಲಿ ಏನಂತಂದರೆ ಈ ಒಂದು ಬಾಣಸಿಗರ ಕೆಲಸದಲ್ಲಿ, ಮಿರ್ಚಿ ಹಾಕುವ ಕೆಲಸದಲ್ಲಿ ತೊಡಗುವಂಥದ್ದು. ದೂರದ ಊರುಗಳಿಂದ ಬಂದು ಇಲ್ಲಿ ಏನಂತಂದರೆ ಮಿರ್ಚಿ ಮಾಡಲು ತೊಡಗುತ್ತಾರೆ. ನಾನು ಅವ್ರನ್ನ ಇಲ್ಲಿ ಇರುವಂತಹ ಒಬ್ಬ ಬಾಣಸಿಗ ಭಕ್ತರು, ಅಂದರೆ ಸೇವೆ ಮಾಡೋದಕ್ಕೆ ಬಂದಿರುವಂತಹ ಭಕ್ತರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಲ್ಲಿಂದ ಬಂದಿರಿ? ನಾವು ಕೊಪ್ಪಳ ನಗರಸಭೆ ಸದಸ್ಯ ಒಳ್ಳೆವಾಡಿಂದ. ನಾನು ಈ LPG ಸ್ಟೋರ್ ರಿಪೇರಿ ಮಾಡತ್ತ, ನಾನು ಅದ್ರ ಜೊತೆಗೆ ಇದು ಮಿರ್ಚಿ ಸೇವೆ ಮಾಡ್ಬೇಕಂತೇಳಿ ನಾನು ಭಾವನೆಯಿಂದ ಮಾಡ್ತಾ ಇದ್ದೀನಿ ಸರ್. ಈ ಜಾತ್ರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ? ಸರ್, ಇದು ಜಾತ್ರೆ ಬಹಳ ವರ್ಷಲಿದ್ದ, ನಾವು ಸಣ್ಣರಿದ್ದಾಗಲಿದ್ದ ಈ ಮಟ್ಟಕ್ಕೆ ನಾನು ಗವಿಸಿದ್ದೇಶ್ವರ ಹೈಸ್ಕೂಲ್ ಒಳಗೆ ಓದಿನಿ, ಗವಿಸಿದ್ದೇಶ್ವರ ಕಾಲೇಜಲ್ಲಿ ಓದಿನಿ ಸರ್. ನಾನು ಇಲ್ಲೇ ಸ್ಟೂಡೆಂಟ್, ನಾನು ಅಜ್ಜರ್ಗಿಂತ 1 ವರ್ಷ ಸೀನಿಯರ್. ಬಟ್ ಅಜ್ಜರ್ದು ಸೇವಾ ನೋಡಿ, ಅಜ್ಜರ್ದ ಸೇವಾ ನೋಡಿ ನಾವು ತಲೆವಾಗಿ ನಾವು ಸೇವೆ ಮಾಡೋಕ್ಕೆ ಬಂದೀವಿ ಸರ್. ನಮ್ಮ ಸರ್ ಹೇಳಿ. ಈಗ ಅಜ್ಜನ ಜಾತ್ರೆ ಅಂದರೆ ಇಲ್ಲಿ ಯಾವುದೇ ಧರ್ಮ, ಜಾತಿ ಏನೂ ಇರೋದಿಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಜ್ಜನ ಜಾತ್ರೆ ಅಂದ್ರೆ ನಮ್ಮ ಅಜ್ಜರ ಯಾವುದೇ ಜಾತಿ ಭೇದ ಭಾವ ಬಗ್ಗೆ ಹೇಳಂಗಿಲ್ಲ. ಅಜ್ಜರ ಎಲ್ಲ ಜಾತಿ ಜನಾಂಗಗಳೇ ಆಶೀರ್ವಾದ ಮಾಡ್ತಾರೆ ಅಜ್ಜರು. ಹಾಗಾಗಿ ನಾವು ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಅಜೀಮುದ್ದೀನ್ ಅತ್ತಾರ್, ನಗರಸಭೆ ಸದಸ್ಯ, 7ನೇ ವಾರ್ಡು, ದಿಡ್ಡಿಕೆರೆ, ಕೊಪ್ಪಳ. ಕೊಪ್ಪಳದ ಅಜೀಮುದ್ದೀನ್ ಅವರು ಏನು ನಗರಸಭೆ ಸದಸ್ಯರಿದ್ದಾರೆ, ಅವರು ಈ ಜಾತ್ರೆ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಲಿ ಇಲ್ಲಿರುವಂತಹ ಅಪ್ಪಾಜಿಯವರು ಯಾವುದೇ ಧರ್ಮ, ಜಾತಿ ಯಾವುದೂ ಮಾಡೋದಿಲ್ಲ. ಸೊ ಅದೇ ರೀತಿ ಇದನ್ನು ನಿರ್ವಹಣೆ ಮಾಡುವಂತಹ ಒಬ್ಬ ಸದಸ್ಯರು ಅಂದರೆ ಭಕ್ತರವರು, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸಂತೋಷ್ ದೇಶಪಾಂಡೆ ಅಂತೇಳಿ, ಅವರು ಕೂಡ ಒಬ್ಬ ಹಿರಿಯ ಪತ್ರಕರ್ತರು, ಈ ಮಠದ ಒಬ್ಬ ಸೇವಕರು ಕೂಡ. ಈ ಒಂದು ನಿರ್ವಹಣೆ ಮಾಡುವಂಥ ಕಾರ್ಯದಲ್ಲಿ ಅವರೂ ಇರ್ತಾರೆ. ಈ ಮಿರ್ಚಿ ನಿರ್ವಹಣೆ ಮಾಡುವಂಥ ಕಾರ್ಯದಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡ್ಸ್ತಾ ಹೋಗ್ತೀನಿ. ಇಲ್ಲಿ ಇವತ್ತು ಬರುವಂಥ ಭಕ್ತರಿಗೆ ಎಷ್ಟು ಲಕ್ಷ ಮಿರ್ಚಿ ಮಾಡಲಾಗ್ತಾ ಇದೆ, ಏನೇನು ಬಳಕೆ ಆಗ್ತಾ ಇದೆ ಅಂತ ಅನ್ನೋದನ್ನು ಸರ್, ಈಗ ಪ್ರತಿ ವರ್ಷ ನೀವು ಮಿರ್ಚಿ ಮಾಡ್ತೀರಿ, 2ನೇ ದಿನ ಪ್ರಸಾದಕ್ಕಂತ ಮಿರ್ಚಿ ಮಾಡ್ತೀರಿ. ಈ ವರ್ಷ ಎಷ್ಟು ಭಕ್ತರಿಗಾಗಿ ಮಿರ್ಚಿ ಮಾಡ್ತಾ ಇದ್ದೀರಿ, ಏನೇನು ಬಳಕೆ ಮಾಡ್ತಾ ಇದ್ದೀರಾ? ನಮ್ಮ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅವ್ರದ್ದೊಂದು ಮಾದಾಸೆ ಏನಂದರೆ, ಭಕ್ತರಿಗೆ ಯಾವುದೇ ರೀತಿ ಇದು ಕೊರತೆ ಆಗಬಾರ್ದು, ಎಲ್ಲ ತಿನಿಸುಗಳು ಇಲ್ಲಿ ಸಿಗಬೇಕು ಅಂತೇಳಿ. ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ತಿನಿಸು ಅಂದ್ರೆ ಅದು ಮಿರ್ಚಿ. ಆ ಮಿರ್ಚಿ ಸಹಿತ ಈ ಮಹಾದಾಸೋಹಕ್ಕೆ ಸಿಗಬೇಕನ್ನೋದು ಪೂಜ್ಯರ ಒಂದು ಆಸೆ ಆಗಿತ್ತು.
ಅವರ ಆಶಯದಂತೆ ನಾವು ಇಲ್ಲೆಲ್ಲ ಕಾರ್ಯಕರ್ತರು ಸುಮಾರು 25 ಕ್ವಿಂಟಲ್ ಹಸೆ ಕಡಲೆ ಹಿಟ್ಟು, 20 ಕ್ವಿಂಟಲ್ ಹಸೆ ಮೆಣಸಿನಕಾಯಿ ಮತ್ತು 10 ಬ್ಯಾರ್ಲ ಎಣ್ಣೆ ಇದನ್ನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡೇವಿ. 100 ಜನ ಬಾಣಸಿಗರ 4 ತಂಡಗಳನ್ನಾಗಿ ಮಾಡಿ 400 ಜನ ಇಲ್ಲಿ ನಿರಂತರವಾಗಿ 4 ತಾಸಿಗೆ 100 ಜನ 400 ಜನ ಇಲ್ಲಿ ಏನು ಬಾಣಸಿಗರ ಸೇವೆಯನ್ನು ಮಾಡ್ತಾರೆ. ಸುಮಾರು 4 ರಿಂದ 4.5 ಲಕ್ಷ ಮಿರ್ಚಿಯನ್ನು ದಾಸೋಹಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಇಲ್ಲಿ ಸಿದ್ಧತೆ ನಡೆದಿದೆ. ಸರ್, ಈಗ ನೀವು ಜಾತ್ರೆ ಪ್ರತಿ ವರ್ಷನೂ ಈ ಜಾತ್ರೆಯನ್ನ ಮಾಡ್ತೀರಿ, ಮತ್ತು ಅದೇ ರೀತಿ ನೀವು ಇಲ್ಲಿ ಪ್ರತಿ ವರ್ಷನೂ ವಿಶೇಷವಾಗಿ ತಿನಿಸುಗಳನ್ನು ತರ್ತಾರೆ. ಇದನ್ನ ಭಕ್ತರೇ ಮಾಡ್ತಾರೆ. ನಿಮ್ಗೆ ಭಕ್ತರೇ ಜಾತ್ರೆ ಮಾಡ್ತಾರೆ, ಅಜ್ಜೋರು ಮತ್ತೆ ಅದೇ ಅಂತಾರೆ ಸರ್. ಹಾಗಾಗಿ ಈ ವರ್ಷ ಎಲ್ಲೆಲ್ಲಿಂದ ಬಂದಿದ್ರು ಭಕ್ತರು, ಈ ಜಾತ್ರೆ ಬಗ್ಗೆ ಏನಂತ ಹೇಳಿದ್ರಿ ಸರ್ ತಮಗೆ ಅಂತ? ಈ ಜಾತ್ರೆ ವಿಶೇಷ ಏನಂದ್ರೆ ಭಕ್ತರಿಂದ ಭಕ್ತರಿಗೋಸ್ಕರ ಇರ್ತಕ್ಕಂತಹ ಜಾತ್ರೆ. ನಮ್ಮ ಪೂಜ್ಯ ಗವಿಸಿದ್ದೇಶ್ವರ ಸ್ವಾಮಿಗಳು ಅತ್ಯಂತ ಅವರ ಸರಳತೆ ನಮ್ಮ ಎಲ್ಲರನ್ನ ಮನಸ್ಸನ್ನ ಅವ್ರು ಗೆದ್ದಿದ್ದಾರೆ. ನಮ್ಮ ಕೊಪ್ಪಳ ಭಾಗದ ಜನಕ್ಕಿಂತ ಬೇರೆ ಜಿಲ್ಲೆ ಬೇರೆ ರಾಜ್ಯದ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಬಹುಶಃ ಇಲ್ಲಿ ಸಿನ್ನೂರು ಅವರು 8 ಲಕ್ಷ ಶೇಂಗಾ ಹೋಳಿಗೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಮತ್ತು ಬಿಜಾಪುರ ಜಿಲ್ಲೆ ಇಳಕಲ್ ಓತಿಗಿರಿ ಅವರು ಉದ್ರು ಸಜ್ಜಿಕ ಮತ್ತು ಇದು ಇನ್ನೊಂದು ಸ್ವೀಟ್ ಮಾದ್ಲಿ ಸ್ವೀಟ್ ಅಲ್ಲಿಂದ ತೊಗೊಂಬಂದಿದ್ದಾರೆ ಅವರು. ಆ ರೀತಿ ಸಾಕಷ್ಟು ಉದಾಹರಣೆಗಳು ಸಿಗ್ತಾವೆ. ಇಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಭಕ್ತರಿಗೆ ದಾಸೋಹದಲ್ಲಿ ಅದನ್ನ ಸಮರ್ಪಣೆ ಮಾಡಿ ಹೋಗೋದು ಇಲ್ಲಿ ವಿಶೇಷ. ಇದು ಏನಂತಂದ್ರೆ ಸಂತೋಷ್ ಅವರು ಹೇಳಿರುವಂತ ಮಾತು. ಸುಮಾರು 4.5 ರಿಂದ 5 ಲಕ್ಷ ಬರುವಂತ ಭಕ್ತರಿಗೆ ಇಲ್ಲಿ ಮಿರ್ಚಿಗಳನ್ನ ತಯಾರು ಮಾಡಲಾಗ್ತಾ ಇದೆ. ಸುಮಾರು 10 ಬ್ಯಾರಲ್ ಒಂದು ಎಣ್ಣೆ ಆಗಿರ್ಬೋದು, ಮತ್ತು ಅದೇ ರೀತಿ ಒಂದು 400 ಬಾಣಸಿಗರು ಈ ಮಿರ್ಚಿಯನ್ನು ಮಾಡುವಂತ ಕೆಲಸದಲ್ಲಿ ತೊಡಗಿರುವಂತದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಃ. ಕೊಪ್ಪಳ ಗವಿಸಿದ್ದೇಶ್ವರನ ಮನದಲ್ಲಿ ಸ್ಮರಿಸುತ್ತಾ ಶ್ರೀ ನನ್ನ ಆರಾಧ್ಯ ದೇವರಾದ ಶ್ರೀ ಗುರು ನಂಜುಂಡೇಶ್ವರ ಶಿವಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಶ್ರೀ ಓಂ ದತ್ತಾತ್ರೇಯ ಸದಾನಂದಾಯ ನಮಃ ನಮಃ. ನಾನು ಎಲ್ಲ ಭಕ್ತಾದಿಗಳಿಗೆ ಮಿರ್ಚಿ ಮಾಡಲು ಕೊಪ್ಪಳಕ್ಕೆ ಸೇವೆ ಮಾಡೋಕ್ಕೆ ಬಂದಿದ್ದೀನಿ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡೇನಹಳ್ಳಿ ಗ್ರಾಮದಿಂದ ನಮ್ಮ ಫ್ಯಾಮಿಲಿ ಸಮೇತ, ನಾವು ಎಲ್ಲ ಕುಟುಂಬರ ಸಮೇತ, ನಮ್ಮ ಕಾಕ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪರು ಎಲ್ಲರೂ ಸೇರಿ ನಾವಿಲ್ಲಿ ಒಂದು 5 ಮಂದಿ ಸೇರಿ ಮಿರ್ಚಿಯನ್ನು ಸೇವೆ ಮಾಡ್ತಾ ಇದ್ದೇವೆ. ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯಲ್ಲಿ ನಮಗೆ ಭಾಳ ಒಳ್ಳೆಯದಾಗಿದೆ, ಪುನೀತರಾಗಿದ್ದೇವೆ ಭಜೆ ಮಾಡಿ. ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಜೈ ಕನ್ನಡ. ಜಾತ್ರೆ ನೋಡಿ ಭಾಳ ಖುಷಿ ಬರ್ತಾ ಇದೆ. ಹ್ಞೂ, ಇಂಥ ಜಾತ್ರೆ ನೋಡೋಕ್ಕೆ ಸಿಗೋದಿಲ್ಲ, ಕಣ್ಣು ಸಾಲಂಗಿಲ್ಲ. ಇಲ್ಲಿ ರಾಶಿ ಮಾದ್ಲಿ ತುಪ್ಪ. ಹಾಂ, ಹ್ಞೂ ರೀ, ನೋಡ್ತಾ ಇದ್ದೇವ್ರಿ ಆಗಿದ್ದಾರೆ ಎಲ್ಲರೂ. ನಾವು ಎಲ್ಲ ಒಂದೇ ಮಾತರಂ ಅಂತಂದು ಒಂದು ಅಜ್ಜನ ಜಾತ್ರೆಯಲ್ಲಿ ಭೇದ ಭಾವ ಇಲ್ಲದೆ ಒಂದು ಇದು ಮಾಡ್ತಾ ಇದ್ದೇವೆ. ನಾವು ಎಲ್ಲ ಕುಟುಂಬ ಖುಷಿ ಆಗ್ತಾ ಇದೆ ಭಾಳ. ನೋಡು, ಭಾಳ ಹೆಮ್ಮೆ ಆಗುತ್ತೆ. ಬಸಯ್ಯ ಮಲ್ಕಯ್ಯ ಹಿರೇಮಠ, ಗುಂಡೇನಹಳ್ಳಿ, ಹಾವೇರಿ ಹತ್ರ ಗುಂಡಿ. ನಮ್ಮ ಸುಕ್ಷೇತ್ರ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಅಂಗವಾಗಿ 25 ಕ್ವಿಂಟಲ್ ಬಜಿ ಹಿಟ್ಟನ್ನು ಸೇವಾ ಸಲ್ಲಿಸುತ್ತೇವೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ 5 ಕ್ವಿಂಟಲ್ ಹೆಚ್ಚಾಗಿದೆ. ಬೆಳಗ್ಗೆ 5 ಗಂಟೆಯಿಂದ ಚಾಲುವಾಗಿದ್ದು ರಾತ್ರಿ 1:30-2 ಗಂಟೆ ಮಟ್ಟನೂ ಬಜಿ ಹಾಕ್ತಾ ಇದ್ದೇವೆ. 6 ರಿಂದ 7 ಲಕ್ಷ ಇದು ಭಕ್ತರು ಬಂದು ಈ ಪ್ರಸಾದವನ್ನು ಸೇವಿಸ್ತಾರೆ. ಈ ಕೊಪ್ಪಳದ ಹೆಸರು ಇಡೀ ದೇಶಕ್ಕೇ ಖ್ಯಾತಿ ಆಗ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಹೌದು ಸರ್, ಜಾಸ್ತಿ ಬರ್ತಾರೆ ಸರ್. ವರ್ಷಕ್ಕಿಂತ ಹೋದ ವರ್ಷ 5 ರಿಂದ 6 ಲಕ್ಷ ಇತ್ತು. ಈ ಸಲ 7 ರಿಂದ 8 ಲಕ್ಷ ಎಸ್ಟಿಮೇಟ್ ಐತೆ ಸರ್. ಹೋದ ವರ್ಷ 21 ಕ್ವಿಂಟಲ್ ಹಾಕಿದ್ವಿ. ಈ ವರ್ಷ 25 ಕ್ವಿಂಟಲ್ ಎಸ್ಟಿಮೇಟ್ ಐತಿ. ನೋಡ್ಬೇಕು, ಜನ ಹೆಚ್ಚು ಬಂದ್ರೆ ಮತ್ತೆ ಇನ್ನು ತರಿಸಿ ಹಾಕ್ಬೇಕಂತ ವಿಚಾರ ಮಾಡಿ ಸರ್. ರಾತ್ರಿ 12:30 ಗಂಟೆ ಆಗಿತ್ತು ಸರ್. ಹಾಂ, ಬೆಳಗ್ಗೆ 4 ಗಂಟೆಗೆ ಚಾಲೂ ಆಗಿತ್ತು, ರಾತ್ರಿ 12:30 ಗಂಟೆ ಮಟ್ಟನೂ ಮಾಡಿದ್ದೀವಿ. ನಮ್ಮ ಚಿಕ್ಕೋತ್ಗೇರಿಯಿಂದ ಒಂದು 150 ಜನ ಬಂದಿವಿ ಸರ್. ಬಜಿ ಹಾಕಕ್ಕಂತ ಬಂದಿವಿ ನಾವು. ಹಾಂ, ವರ್ಷ ನಾವೇ ಬರ್ತೀವಿ ಸರ್. ಹಂಗೆ ಬದ್ಲಿವ್ರ ಬಂದ ಭಕ್ತರನ್ನು ಹಾಕ್ತಾರೆ ಸರ್. ಆದ್ರೆ ನಾವು ಬಂದರ ಅಂತ ಮಾಡ್ತೀವಿ ಸರ್. ಹೋದ ವರ್ಷ ಒಂದು 7.5 ಕ್ವಿಂಟಲ್ ನಮ್ಮೂರಿಂದ ಅಂಟು ಮಾಡಿಸಿದ್ವಿ, ಇದು ಮುಂದೆವು. ಈ ವರ್ಷ 15 ಕ್ವಿಂಟಲ್ ಕರದಂಟು ಮಾಡಿಸಿವಿ ಸರ್. ಚಿಕ್ಕೋತ್ಗೇರಿಯಿಂದ ರೊಟ್ಟಿ ತರ್ತೀವಿ ಸರ್, ಆಗ ಅಕ್ಕಿ ತೊಗೊಂಬರ್ತೀವಿ. ವರ್ಷಕ್ಕಿಂತ ಈ ವರ್ಷ 2 ಲಾರಿ ಜನ ಬಂದಿವಿ ಸರ್. ನಮ್ಮ ಹೆಸರು ಮಂಜುನಾಥ್ ಮುಂಜೋಡಿಗೆ ಅಂತ ಸರ್. ಕಣ್ಣಿದ್ರೆ ಗೌಸಿದ ಮಠ ನೋಡ್ಬೇಕ್ರಿ, ಬಾಯಿದ್ರ ಊಟ ಮಾಡಕ್ಕೆ ಗೌಸಿದಂದ ಮಿರ್ಚಿ
ಹೋಳಿಗೆ ಲಡ್ಡು ಮಾದ್ಲಿ ಕರ್ಜಿಕಾಯಿ ಲಡ್ಡು ಎಲ್ಲ ಅನ್ನ ಸಾರು ಎಲ್ಲ ಐತೆ ರೀ. ಕೆಂಪು ಚಟ್ನಿ ಊಟ ಮಾಡೋ ಇದಂಗಿದ್ರೆ ಮಿರ್ಚಿ ಇದೆ, ಮಿರ್ಚಿ ಇಲ್ಲದೆ ಇಲ್ಲ ರೀ. ಮಿರ್ಚಿಯೇ ಭಾಳ ಫೇಮಸ್ ಸರ್ ಇದು. ನಾವು ಎಲ್ಲಿದ್ದಾರ ನಾವು ಬರ್ತೇವೆ ರೀ. ಇವತ್ತಿಗೆ ಬರೋಕೆ 5 ವರ್ಷ ಆಯ್ತಾ ರೀ. ಇದಾಗೆ ಮಿರ್ಚಿಗಾಗೆ ಇವತ್ತು ಬೆಳಗ್ಗೆ ಬರ್ತಾರೆ. ನಾವು ನಿನ್ನೆ ಬಂದು ಇದೀವಿ ರೀ. ನಾವು ಶೇಂಗಾ ಹೋಳಿಗೆ ಮಾಡ್ಕೊಂಡ್ ಬಂದೀವಿ ರೀ. 80 ಕ್ವಿಂಟಲ್ ಶಿಂದನೂರಲ್ಲಿದ್ದಾರೆ. ಅದೇನೆ ಈ ಎಲ್ಲ ಸುತ್ತನ ಕಳಿ ಶಿಂದನೂರು ತಾಲೂಕಿನವ್ರು ಎಲ್ಲರೂ ಬರ್ತೀವಿ ರೀ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಬಂದು ಎಲ್ಲ ವ್ಯವಸ್ಥೆ ಒಂದು 5 ದಿನ ಬಂದು ಇಲ್ಲಿ ವ್ಯವಸ್ಥೆ ಮಾಡ್ತೀವಿ ರೀ. ಇವತ್ತಂದ್ರೆ ಫೇಮಸ್ ಅಂದ್ರೆ ಮಿರ್ಚಿಗಾಗಿ ಬರ್ಬೇಕಾರೆ. ಇವತ್ತು ಮಿರ್ಚಿ ತಿಂದವ್ರು ಪುಣ್ಯ ಅಂತಾರೆ ರೀ. ಗೌಸಿದ್ದನ ಮಿರ್ಚಿ ತಿನ್ಬೇಕ ಎಲ್ಲೋ ಸಿಗಲ್ಲ ರೀ. ಇಂಥ ಮಿರ್ಚಿ ನೀವು ಹುಡುಕಿರ ದುಡ್ಡು ಕೊಟ್ಟರೆ ಸಿಗಲ್ಲ ರೀ. ಇಂಥ ಮಿರ್ಚಿ ರೀ. ನಮ್ಮ ಅಜ್ಜನ ಜಾತ್ರೆ ಮಿರ್ಚಿದೇನೆ ಇದಾರೆ ವಿಶೇಷ ರೀ. ವಿಶೇಷ ಎಲ್ಲಿದ್ದಾರೆ ಬಂದು ಬರಲ್ಲ. ಮೊದ್ಲು ಮಿರ್ಚಿಗಾಗಿ ಬರ್ತಾವ್ರಿ. ಮಿರ್ಚಿ ಅಷ್ಟು ವಿಶೇಷ ಎಲ್ಲಿ ಸಿಗಲ್ಲ. ನೀವು ದುಡ್ಡು ಕೊಟ್ಟರೆ ಸಿಗಲ್ಲ ರೀ ಮಿರ್ಚಿ. ಈಗ ಬೆಳಗ್ಗೆ 9 ರಾತ್ರಿ 1 ಗಂಟೆವರೆಗೆ ಮಿರ್ಚಿದ್ದಾರೆ ಎಲ್ಲ ರೀ. ಮಿರ್ಚಿ ಈಗ ಸ್ಟಾರ್ಟ್ ಆಗೈತೆ ರೀ. 9ಕ್ಕೆ ಸ್ಟಾರ್ಟ್ ಆಗಿದ್ರೆ ರಾತ್ರಿ 1 ಗಂಟೆವರೆಗೆ ಬರೀ ಮಿರ್ಚಿ ರೀ. ಮಿರ್ಚಿಯನ್ನ ಫೇಮಸ್. ಈ ಊಟ ಏನಿದೆ ದುಡ್ಡು ಕೊಟ್ಟರೆ ಇಂಥ ಮಿರ್ಚಿ ಸಿಗಲ್ಲ ರೀ. ಗೌಸಿದ್ದನ ಮಠ ಈ ಊಟ ಮಿರ್ಚಿಗಾಗಿ ಇವತ್ತು ಭಾಳ ಜನ ಬರ್ತಾರೆ. ರಾತ್ರಿ 1 ಗಂಟೆ ತನಕ ಇಲ್ಲಿ ಇರ್ತಾವ್ರಿ. ನಮ್ಮ ಹೆಸರು ಗಂಗಮ್ಮ ರೀ. ಗಂಗಮ್ಮ, ಶಿಂದನೂರು ತಾಲೂಕು, ಗೊರೆಬಾಳ ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.